ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಇಡ್ಲಿ ಪುಡಿ ಹೇಗೆ ಮಾಡೋದು ಇಡ್ಲಿ ಪುಡಿಗೆ ಬೇಕಾಗಿರೋ ಪದಾರ್ಥಗಳು: 1 ಕಪ್ಪು ಉದ್ದಿನಬೇಳೆ, ಅರ್ಧ ಕಪ್ಪು ಕಡಲೆಬೇಳೆ, ಒಂದು 20 ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಒಂದು 35 ಗುಂಟೂರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಮತ್ತು ಅಕ್ಕಿ 1/4 ಕಪ್ಪು ಬೆಳ್ಳುಳ್ಳಿ, ಮತ್ತು ಕರಿಬೇವು 1 ಹಿಡಿಯಷ್ಟು ತೊಗೊಂಡಿದ್ದೀನಿ, ಮತ್ತು ಕಲ್ಲುಪ್ಪು. ನೋಡಿ, ಈಗ ಬಾಣಲಿ ಇಟ್ಟಿದ್ದೀನಿ, ಕಾಯ್ದಿದೆ. ಈಗ ಉದ್ದಿನಬೇಳೆ ಹುರ್ಕೊಳ್ಳೋಣ. ಮೀಡಿಯಮ್ ಉರಿಲಿ ಹುರಿಬೇಕಿದು. ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋಗ್ಬೇಕು. ಎಲ್ಲ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಉದ್ದಿನಬೇಳೆ ರೆಡಿಯಾಗಿದೆ. ಈ ಥರ ಹುರ್ಕೊಂಡಿದ್ದೀನಿ. ಈಗ ಕಡಲೆಬೇಳೆ ಅದನ್ನು ಹುರ್ಕೊಳ್ತಿದ್ದೀನಿ. ಈಗ ಅದು ಫ್ರೈ ಮಾಡ್ಕೊಳ್ಳೋಣ. ಕಡಲೆಬೇಳೆನೂ ನೋಡಿ ಆಗಿದೆ. ಕಡಲೆಬೇಳೆ ನೋಡಿ, ಅಕ್ಕಿ ಹಾಕ್ಕೊಂಡಿದ್ದೀನಿ. ಇದನ್ನು ಎಲ್ಲ ಫ್ರೈ ಮಾಡಬೇಕು, ಅಕ್ಕಿನ. ಈಗ ಉಪ್ಪನ್ನು ಸ್ವಲ್ಪ ಅದನ್ನು ಬಿಸಿ ಮಾಡ್ಕೊಳ್ಳೋಣ. ಅದನ್ನು ಉಪ್ಪನ್ನು ಈಗ ನೋಡಿ SSP ಹಿಂಗೆ ತಗೊಂಡಿದ್ದೀನಿ. ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಈಗ ಎಣ್ಣೆ ಹಾಕೊಳ್ತಿದ್ದೀನಿ. ಕರಿಬೇವು ಹುರ್ಕೊಳ್ಳೋಣ ಸ್ವಲ್ಪ. ಈಗ ಬೆಳ್ಳುಳ್ಳಿ ಹುರ್ಕೊಳ್ಳೋಣ. ಫ್ರೈ ಮಾಡ್ಕೊಳ್ಳೋಣ. ಇದನ್ನು ಸ್ವಲ್ಪ ಜಾಸ್ತಿನೇ ಫ್ರೈ ಮಾಡ್ಕೊಬೇಕಿದು. ಹಸಿ ವಾಸನೆ ಹೋಗ್ಬೇಕಲ್ವ, ಅದಕ್ಕೆ ಸ್ವಲ್ಪ ಜಾಸ್ತಿನೇ ಫ್ರೈ ಮಾಡ್ಕೊಳ್ತಿದ್ದೀನಿ. ಈಗ ಗುಂಟೂರು ಮೆಣಸಿನ್ಕಾಯಿ ಮತ್ತು ಬ್ಯಾಡಗಿ ಮೆಣಸಿನ್ಕಾಯಿ ಎರಡೂ ಫ್ರೈ ಮಾಡ್ಕೊಳ್ತಿದ್ದೀನಿ. ಅದು ಸ್ವಲ್ಪ ಎಲ್ಲ ಹಸಿ ವಾಸನೆ ಹೋಗಲಿ, ಎಲ್ಲ ಫ್ರೈ ಮಾಡ್ಕೊಳ್ತಿದ್ದೀನಿ. ನೋಡಿ, ಈಗ ಇದೆಲ್ಲ ರೆಡಿಯಾಗಿದೆ. ಇದು ಮಿಕ್ಸಿಲಿ ಎಲ್ಲ ಪೌಡ್ರ್ ಮಾಡ್ಕೊಬೇಕಿದೆ. ನೋಡಿ, ಇಡ್ಲಿ ಪುಡಿ ರೆಡಿಯಾಗಿದೆ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ಈಗ ಇಡ್ಲಿ ಮೇಲೆ ಹಾಕ್ಕೊಂಡು ಈ ಥರ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ಘಮ ಘಮ ಅಂತಿರುತ್ತೆ ಟೇಸ್ಟ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಬೆಲ್ ಐಕನ್ ಪ್ರೆಸ್ ಮಾಡಿ. ಥ್ಯಾಂಕ್ ಯು.